मुख्यमंत्री सिद्धरामय्या आणि उपमुख्यमंत्री डी.के. शिवकुमार राज्यात हमी भावाच्या नावाखाली गरिबांचे रक्त पित आहेत असा आरोप विरोधी पक्षनेते आर. अशोक यांनी सरकारविरुद्ध केलाय। काँग्रेसचे सरकार सत्तेवर आल्यावर हमी भाव योजना राबवून सर्व निवडणुका सहज जिंकता येतील असे वाटले होते। मात्र लोकसभा निवडणुकीत दुहेरी आकडा न ओलांडणाऱ्या काँग्रेसच्या रोषामुळे आता दरवाढ सुरू झाली आहे। आर. अशोक यांनी मंगळवारी बेळगावमध्ये पत्रकारांशी संवाद साधत सरकार विरोधात संताप व्यक्त केला। ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲನ್ನು ಒಪ್ಪಿದ ಮೇಲೆ ಕಾಂಗ್ರೆಸ್ ಅವರು ಡಬಲ್ ಡಿಜಿಟ್ ದಾಟ್ತೀನಿ ಅಂತ ಹೇಳಿದ್ರು, ಸಿಂಗಲ್ ಡಿಜಿಟ್ಗೆ ಉಳಿದೋಯ್ತು। ಆ ಕೋಪಕ್ಕೆ ಇಡೀ ರಾಜ್ಯದಲ್ಲಿ ಬೆಲೆ ಏರಿಕೆಯ ಪರ್ವ ಶುರುವಾಗಿದೆ। ಅಂದರೆ ಇನ್ನು ಮುಂದೆ ರಾಜ್ಯದ ಜನ ಬೆಲೆ ಏರಿಕೆ ಒಂದನ್ನೇ ನೋಡಬೇಕು, ಬೇರೆ ಏನೂ ಇಲ್ಲ। ನೋ ಡೆವಲಪ್ಮೆಂಟ್ ಓನ್ಲಿ ಬೆಲೆ ಏರಿಕೆ। ಈಗಾಗಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನು ಮಾಡಿ ಸಿಮೆಂಟ್ ಇರ್ಬೋದು, ಕಬ್ಬಣ ಇರ್ಬೋದು, ತರಕಾರಿ ಇರ್ಬೋದು, ರೇಷನ್ ಇರ್ಬೋದು, ಎಲ್ಲ ಬೆಲೆಗಳು ರೈಸ್ ಆಗಿದೆ। ರೈತರ ಉಳುಮೆ ಮಾಡೋಕ್ಕೂ ಬೆಲೆ ಜಾಸ್ತಿ ಆಗಿದೆ, ಟ್ರ್ಯಾಕ್ಟರ್ ಡೀಸೆಲ್ ಪೆಟ್ರೋಲ್। ಈಗ ಏಕಾಏಕಿ ಸುಮಾರು ಹಾಲಿನ ದರನೂ ಕೂಡ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ। ಕಳೆದ ವರ್ಷ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದರು। ಕಳೆದ ವರ್ಷ ಇದೇ 1 ವರ್ಷದ ಹಿಂದೆ 3 ರೂಪಾಯಿ ಜಾಸ್ತಿ ಮಾಡಿದರು, ಈಗ ಮತ್ತೆ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ। ಅಂದರೆ ಬೆಳಗ್ಗೆ ಎದ್ದು ಮಕ್ಕಳು ಹಾಲು ಕುಡಿಯೋದಕ್ಕೂ ಜಾಸ್ತಿ, ಸಂಜೆ ಮನೆ ಯಜಮಾನ ಏನೋ ಕೂಲಿ ಮಾಡ್ಕೊಂಬಂದು ಆಲ್ಕೋಹಾಲ್ ಕುಡಿಯೋಕ್ಕೂ 50 ರೂಪಾಯಿ ಜಾಸ್ತಿ ಕೊಟ್ಟರು। ಅಂದರೆ ಈ ಸರ್ಕಾರ ಮೋಸದಿಂದ ಚುನಾವಣೆಗೆ ಮುಂಚೆ ಸಿದ್ದರಾಮಯ್ಯ ಹೇಳಿದ್ದು, ಚುನಾವಣೆಗೆ ಮುಂಚೆ ನೀವು ನಮ್ಮನ್ನು ಗೆಲ್ಲಿಸ್ರಿ, ಪೆಟ್ರೋಲ್ ಬೆಲೆ ಕಡಿಮೆ ಮಾಡ್ತೀರಿ, ಡೀಸೆಲ್ ಕಡಿಮೆ ಮಾಡ್ತೀರಿ, ಹಾಲಿನ ಬೆಲೆ ಕಡಿಮೆ ಮಾಡ್ತೀರಿ, ಎಲ್ಲ ಬೆಲೆಗಳನ್ನು ಕಡಿಮೆ ಮಾಡ್ತೀನಿ ಅಂತ ಹೇಳಿದಂಥ ಸಿದ್ದರಾಮಯ್ಯ ಇವತ್ತು ಎಷ್ಟು ನಾಲಿಗೆ ನಿನಗೆ ಅಂತ ನಾನು ಕೇಳಕ್ಕೆ, ಎಷ್ಟು ನಾಲಿಗೆ ಇದೆ ನಿಮಗೆ? ನಮ್ಗೆ ಹೇಳಿದ್ರಿ ಬಿ ಜೆ ಪಿಯವರಿಗೆ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ನಿಮಗೆ ಮಾನ ಮರ್ಯಾದೆ ಇದೆಯಾ ಅಂತಂದು। ಸಿದ್ದರಾಮಯ್ಯನವರೇ, ಕಾಂಗ್ರೆಸ್ ಅವರೇ, ನಿಮಗೆ ಮಾನ ಮರ್ಯಾದೆ ಇದೆಯಾ? ಜನಗಳು ಬಡವರ ಗತಿ ಏನು ಇವತ್ತು? ಒಂದು ಹೊತ್ತು ಊಟಕ್ಕೆ ಕಷ್ಟ ಬೀಳ್ತಾ ಇರ್ತಾರೆ, ಒಂದು ಹೊತ್ತು ಊಟಕ್ಕೋಸ್ಕರ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಹಾಲು, ಮಕ್ಕಳು ಕುಡಿಯೋ ಹಾಲು, ಬೆಳಗ್ಗೆ ಎದ್ದು ಪತ್ರಿಕೆ ನೋಡೋವಾಗ ಕಾಫಿ ಟೀ ಕುಡಿಯುವಂಥದ್ದು, ಅದರ ಮೇಲೂ ಕಲ್ಲು ಹಾಕದಂಥ ಕಾಂಗ್ರೆಸ್ ಅವ್ರಿಗೆ ನಿಜಕ್ಕೂ ಜನರ ಶಾಪ ತಟ್ಟುತ್ತೆ। ಈ ಸರ್ಕಾರ ಭಾಳ ದಿನ ಉಳಿಯಲ್ಲ। ಈ ಬೆಲೆ ಏರಿಕೆಯನ್ನು ಮಾಡಿಕೊಂಡು ಸಿದ್ದರಾಮಯ್ಯನವರು ಅವರ ಖಜಾನೆ ಕರ್ನಾಟಕದಲ್ಲಿ ಲೂಟಿ ಮಾಡಿ, ಈಗ ಎಲೆಕ್ಷನ್ ಬರ್ತಾ ಇದೆಯಲ್ಲ, ಮಹಾರಾಷ್ಟ್ರ ಬೇರೆ ಬೇರೆ ಎಲೆಕ್ಷನ್ ಬರ್ತಾ ಇದೆ, 4 ಎಲೆಕ್ಷನ್ ಬರ್ತಾ ಇದೆ। ಆ 4 ಎಲೆಕ್ಷನ್ಗೆ ದುಡ್ಡು ಕಲೆಕ್ಟ್ ಮಾಡೋಕ್ಕೆ ಕಾಣಿಕೆಯನ್ನು ತಗೊಂಡೋಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರು ಕೊಡೋಕ್ಕೋಸ್ಕರ ಈ ಒಂದು ಏರಿಕೆಯನ್ನು ಮಾಡೋ ಮುಖಾಂತರ ಲೂಟಿ ಹೊಡೆಯುವಂಥ ಲೂಟಿಕೋರರ ಕಾಂಗ್ರೆಸ್ಸು ಇವತ್ತು ಕರ್ನಾಟಕದಲ್ಲಿರೋದು। ಅಲಿಬಾಬಾ ಮತ್ತು 40 ಜನ ಕಳ್ಳರ ತಂಡ ಇವತ್ತು ಕಾಂಗ್ರೆಸ್ಸಿನ ತಂಡ ಇರೋದು। ಜನ ಇವರಿಗೆ ಮುಂದೆ ಬರ್ತಕ್ಕಂಥ ಚುನಾವಣೆ ಏನು ಬರ್ತೈತೆ, ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ, ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ, ಇಲ್ಲಿ ಇವರಿಗೆ ಡಿಪಾಸಿಟ್ ಬರಬಾರ್ದು। ಆ ಥರ ಬುದ್ಧಿ ಕಲಿಸಿದ್ರೆ ಮಾತ್ರ ಇವರು ಬೆಲೆಗಳನ್ನು ಕಡಿಮೆ ಮಾಡ್ತಾರೆ। ಇಲ್ಲ ಅಂದರೆ ನೆಕ್ಸ್ಟು ಜಿಲ್ಲಾ ಪಂಚಾಯಿತಿ, ತಾಲೂಕ್ ಪಂಚಾಯಿತಿ ಆದ ತಕ್ಷಣವೇ ಬಸ್ ದರವನ್ನು ಏರಿಕೆ ಮಾಡ್ಕೊಳಕ್ಕೆ ಆಗಲೇ ತಯಾರಿಯನ್ನು ಮಾಡಿದ್ದಾರೆ ಅಧಿಕಾರಿಗಳು। ಬೆಲೆ ಏರಿಕೆಯ ಒಂದು ರಿಪೋರ್ಟನ್ನು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, ನನಗೆ ಸ್ಪಷ್ಟ ಮಾಹಿತಿ ಇದೆ। ಏರಿಕೆಯನ್ನು ಮಾಡ್ತಾರೆ, ಬಸ್ ಮತ್ತು ದರ ಏರಿಕೆ ಆದರೆ ಇನ್ನಷ್ಟು ಎಲ್ಲ ಬೆಲೆಗಳು ಏರಿಕೆಯನ್ನು ಆಗ್ತಾಯಿದೆ। ಒಟ್ಟಿನಲ್ಲಿ ಬಡವರನ್ನು ಸರ್ವನಾಶ ಮಾಡುವಂಥ ಒಂದು ಕಾರ್ಯವನ್ನು ಈ ಕಾಂಗ್ರೆಸ್ ಪಾರ್ಟಿ ಸಿದ್ದರಾಮಯ್ಯನವರು ಮಾಡ್ತಾ ಇದ್ದಾರೆ। ಜನಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರು, ನುಡಿದಂತೆ ನಡೆದಿದ್ದೇವೆ ಅಂತ, ಪತ್ರಿಕೆಗಳಲ್ಲಿ ಫ್ರಂಟ್ ಪೇಜಲ್ಲಿ ನುಡಿದಂತೆ ನಡೆದಿದ್ದೀರಿ ಅಂತ। ಇದೇನಾ ಸಿದ್ದರಾಮಯ್ಯನವರೇ ನುಡಿದಂತೆ ನಡೆದಿರೋದು? ಇದೇನಾ ನಿಮ್ಮ ಯೋಗ್ಯತೆಗೆ? ನುಡಿದಂತೆ ನಡೆದಿದ್ದು ಇದೇನಾ? ಬೆಲೆ ಏರಿಕೆ ಮಾಡೋದೇನಾ ನುಡಿದಂತೆ ನಡೆದಿದ್ದು? ಜನರ ಶಾಪ ನಿಮಗೆ ತಟ್ಟುತ್ತೆ ನೋಡಿ। ಈಗಾಗಲೇ ಪೆಟ್ರೋಲ್ ಏರಿಕೆ ಬಗ್ಗೆ ನಾವು ಹೋರಾಟವನ್ನು ಮಾಡ್ತಾ ಇದ್ದೀರಿ, ನಿಲ್ಲಿಸಿಲ್ಲ, ಒಂದಿನ ಹೋರಾಟ ಮಾಡಿಲ್ಲ, ಕಂಟಿನ್ಯೂಸ್ ಮಾಡ್ತಾನೆ ಇದ್ದೀರಿ ಹೋರಾಟಗಳು। ಈಗ ರಸ್ತೆ ತಡೆ ಏನೋ ಆಯಿತು,
ಈಗ ವಿಧಾನಸೌಧದಿಂದ ನಾವು ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆಯನ್ನು ಹಾಕೋರಿದ್ದೀವಿ. ವಿಧಾನಸೌಧದಿಂದ ಮುಖ್ಯಮಂತ್ರಿಗಳ ಮನೆಗೆ ಮುತ್ತಿಗೆ ಹಾಕೋಕ್ಕೆ 3ನೇ ತಾರೀಕು ಅಥವಾ 4ನೇ ತಾರೀಕು ಫಿಕ್ಸ್ ಮಾಡ್ತಾ ಇದ್ದೀರಿ. ಪಾರ್ಟಿಯ ನಮ್ಮ ಅಧ್ಯಕ್ಷರ ಜೊತೆ ಎಲ್ಲ ಚರ್ಚೆ ಮಾಡಿ 3 ಅಥವಾ 4ನೇ ತಾರೀಕು ಸಿದ್ದರಾಮಯ್ಯನವರ ಮನೆಗೆ ಮುತ್ತಿಗೆ ಹಾಕಿ ಅವರು ಮನೆಯಿಂದ ಆಚೆಗೆ ಬರಬಾರ್ದು, ಆ ರೀತಿ ಒಂದು ಹೋರಾಟವನ್ನು ದಿಗ್ಬಂಧನ ಹಾಕುವಂಥ ಕೆಲಸವನ್ನು ನಮ್ಮೆಲ್ಲ ಶಾಸಕರು ನಾವು ಮಾಡ್ತೇವೆ. ಅವರು ಈ ಗ್ಯಾರಂಟಿ ಹೆಸರಲ್ಲಿ ಬಡವರಿಗೆ ನಾನು 2,000 ಕೊಡ್ತೀನಿ ಅಂತೇಳಿ ಇವರು ಕಮಿಷನ್ ಮುಖಾಂತರ 4,000 ಲೂಟಿ ಹೊಡಿತಾ ಇದ್ದಾರೆ. ಹೆಸರಿಗೆ ಬಡವರಿಗೆ 2,000, ಆದರೆ ಈ ತೆರಿಗೆಗಳು ನೋಡ್ತಾ ಇದ್ರೆ ಹಾಲಿನ ತೆರಿಗೆ, ಪೆಟ್ರೋಲ್ ತೆರಿಗೆ, ಮನೆ ತೆರಿಗೆ, ಸ್ಟ್ಯಾಂಪ್ ಡ್ಯೂಟಿ ತೆರಿಗೆ, ಗೈಡ್ಲೈನ್ಸ್ ವ್ಯಾಲ್ಯೂ ತೆರಿಗೆ ಇವೆಲ್ಲ ನೋಡ್ತಾ ಇದ್ರೆ ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯೋಕ್ಕೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಇಬ್ಬರು ಕಂಕಣಬದ್ಧರಾಗಿದ್ದಾರೆ. ಇವರಿಬ್ಬರು ಬಡವರ ರಕ್ತವನ್ನು ತಿಗಣೆ ಸೊಳ್ಳೆಗಳ ಥರ ಈರ್ತಾ ಇದ್ದಾರೆ ಹಾಕಿ. ಇವ್ರಿಗೆ ಶಾಪ ತಡ್ತೈತೆ. ಈ ಶಾಪದಿಂದನೇ ಈ ಸರ್ಕಾರ ಬಿದ್ದೋಗ್ತದೆ. ಸಂವಿಧಾನ ತುರ್ತು ಪರಿಸ್ಥಿತಿ ನೀವು ಕಾರ್ಯಕ್ರಮ ಮಾಡ್ತಾ ಇದ್ದೀರಲ್ಲ, ನಿಮ್ಮ ಹಗರಣಗಳನ್ನು ಮುಚ್ಚಿ ಹಾಕೋದಕ್ಕೆ ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಬ್ಬರು ಒಂದೇ ಅಪ್ಪ ಮಕ್ಕಳು. ಈ ಹಗರಣ ನಡೆದಿರೋದು JDSನ ಪ್ರಜ್ವಲ್ ರೇವಣ್ಣ, ಅದು ವೈಯಕ್ತಿಕ ಅವ್ರದ್ದು. ಆದರೆ 187 ಕೋಟಿ ಜನಗಳ ದುಡ್ಡನ್ನು ನೀವು ದುಡ್ಡು ಹೊಡೆದು ಹಗರಣ ಆಗಿದೆಯಲ್ಲ, ಅದನ್ನು ನೀವು ಯಾಕೆ ಮುಚ್ಚಾಕ್ತಾ ಇದ್ದೀರಾ? ನಿಮ್ಮ ಹಗರಣ ಬಯಲಿಗೆ ಬಂದಿರೋದು ಇದು ಅವ್ರ ವೈಯಕ್ತಿಕ. ಅದಕ್ಕೆ ಏನಾಗ್ತೈತೋ ಶಿಕ್ಷೆ ಹಾಗೆ ಆಗ್ತೈತೆ. ಆದ್ರೆ 187 ಕೋಟಿ ಬಡವರಣ ಹೊಡೆದಿದ್ದೀರಲ್ಲ, SCಗಳದು, ಅವ್ರಿಗೆ ಲೋನ್ ಕೊಡೋಕೆ ಇಟ್ಟಣ, ಶಾಲಾ ಮಕ್ಕಳಿಗೆ ಫೀಸ್ ಕಟ್ಟೋಕ್ಕೆ ಇಟ್ಟಣ, ಅದನ್ನು ಲೂಟಿ ಹೊಡೆದಿದ್ರಲ್ಲ. ನಿಮ್ಮ ಲೂಟಿಗೆ ನಾವೇನು ಹೇಳಬೇಕು? ಇವತ್ತು ನಾವು ಹೋರಾಟ ಮಾಡ್ತಾ ಇರೋವಂಥದ್ದು ಈ ದೇಶಕ್ಕೆ ಒಂದು ಕರಾಳ ಕಾಯ್ದೆಯನ್ನು ತಂದು ದೇಶದ ಅಂಬೇಡ್ಕರ್ ಸಂವಿಧಾನವನ್ನು ತಿರುಚಿ ಸರ್ವಾಧಿಕಾರ, ಬ್ರಿಟಿಷರು ಕೂಡ ಈ ಥರದ ಒಂದು ಆಳ್ವಿಕೆಯನ್ನು ಮಾಡಿಲ್ಲ. ಅವರು ಹೋರಾಟ ಮಾಡಿದ್ರೆ, ಸತ್ಯಾಗ್ರಹ ಮಾಡಿದ್ರೆ ಅರೆಸ್ಟ್ ಮಾಡೋರಷ್ಟೇ. ಸರ್ವಾಧಿಕಾರಿ ತಂದು ಎಲ್ಲ ನಾಯಕರನ್ನು, ಪತ್ರಕರ್ತರನ್ನು, ನ್ಯಾಯಾಧೀಶರನ್ನು ಜೈಲಿಗೆ ಇಟ್ಟಂಥವ್ರು ನೀವು, ದುರುಳರು ನೀವು ಶಿಕ್ಷೆ ಆಗಬೇಕು. ನಿಮಗೆ ಶಿಕ್ಷೆ ಆಗಲಿಲ್ಲ ಇದುವರೆಗೂ. 50 ವರ್ಷ ಆದರೂ ಕೂಡ ಈ ಎಮರ್ಜೆನ್ಸಿ ತಂದಂಥ ಕಾಂಗ್ರೆಸ್ ಅವ್ರಿಗೆ ಶಿಕ್ಷೆ ಆಗಿಲ್ಲ. ಆ ಶಿಕ್ಷೆ ಆಗಬೇಕು, ಅವರು ಕ್ಷಮಾಪಣೆ ಕೇಳಬೇಕು ಅಂತೇಳಿ ಆಗ್ರಹವನ್ನು ಮಾಡ್ತೀನಿ. सिमेंट आणि साखरेच्या दरात वाढ करण्याबरोबरच दुधाच्या दरातही 2 रुपयांनी वाढ करण्यात आली आहे. गेल्या वर्षी त्यामध्ये 3 रुपयांनी वाढ करण्यात आली होती. आता त्यांनी पुन्हा भाव वाढवले आहेत. मुलांना सकाळी दूध प्यायला मिळत नसताना संध्याकाळी कामावरून येणाऱ्यांना दारू पिण्याकडे ओढा असल्याचे त्यांनी सांगितले. विनोद कोलकार, KMM मराठी, बेळगाव.